ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಮೂಲ ವೇತನ ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ನ ಬೇಸಿಕ್ ಪೇ ಅಂತ ಏನಿರುತ್ತೆ ಅದರಲ್ಲಿ ಜನವರಿಯಿಂದ ಎಷ್ಟು ಹೆಚ್ಚಳ ಆಗುತ್ತೆ, ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡಲಿದ್ದೇನೆ. ಸೊ ನಾನು ಅರ್ಥ ಆಗಲಿ ನಿಮಗೆ ಅಂತ ಹೇಳಿಬಿಟ್ಟು ನಾನು ಆ ಪಾಯಿಂಟ್ಸನ್ನು ಟೈಪ್ ಮಾಡಿ ಕೂಡ ಇಟ್ಟಿದ್ದೇನೆ. ಸೊ ಒಂದೊಂದೇ ಪಾಯಿಂಟನ್ನು ಯಾವ ರೀತಿಯಾಗಿ ಹೆಚ್ಚಳ ಆಗಲಿದೆ, ಮೂಲ ವೇತನ ಹೇಗೆ ಹೆಚ್ಚಳ ಆಗಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ನಾನು ಇದೇ ಥರ ಆಲ್ರೆಡಿ ನನ್ನ ಚಾನಲ್ನಲ್ಲಿ DA 50% ಹೇಗೆ ಜಾಸ್ತಿ ಆಗುತ್ತೆ, ಯಾವ ಲಾಜಿಕ್ ಮೇಲೆ ಜನವರಿಯಿಂದ DA 50% ಆಗುತ್ತೆ ಅನ್ನೋದನ್ನು ಕೂಡ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಕೂಡ ನೀವು ನೋಡಿಲ್ಲ ಅಂದರೆ ಅದನ್ನು ನೋಡಿ ವಿಷಯವನ್ನು ತಿಳಿದುಕೊಳ್ಬೋದಾಗಿದೆ. ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಸೊ ಇವಾಗ ನಾನು ಇವತ್ತಿನ ಟಾಪಿಕ್ಕು ಮೂಲ ವೇತನ ಅಂದರೆ ಬೇಸಿಕ್ ಪೇ ಅಂತ ಏನಿರುತ್ತೆ ಗೌರ್ಮೆಂಟ್ ಎಂಪ್ಲಾಯೀಸ್ದು. ನೀವು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಯಾರಾಗಿದ್ದರೂ ಅವರ ಬೇಸಿಕ್ ಪೇನಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಯಾವ ಕಾರಣದಿಂದ ಜಾಸ್ತಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಪಾಯಿಂಟ್ ನೀವು ನೋಡ್ತಿರೋಂಗೆ, ಒಮ್ಮೆ DA ಅಂದರೆ ಡಿಯರ್ನೆಸ್ ಅಲೌನ್ಸ್ ಅಥವಾ ತುಟ್ಟಿ ಭತ್ಯೆ ನಾವೇನು ಹೇಳ್ತೀವಿ 50% ತಲುಪಿದಾಗ ಅದನ್ನು ಶೂನ್ಯಕ್ಕೆ ಇಳಿಸಲಾಗುತ್ತದೆ. ಅಂದರೆ DA ಇವಾಗ ನಿಮ್ಗೆ ಇರುತ್ತಲ್ವ, ಓಕೆ DA 10% ಕೊಡ್ತಾ ಇದ್ದಾರೆ, 20% ಕೊಡ್ತಾ ಇದ್ದಾರೆ, ಆ ಥರ. ಸೊ ನಾನು ಆಲ್ರೆಡಿ ಮುಂಚಿನ ವಿಡಿಯೋದಲ್ಲಿ ಹೇಳ್ದಾಗೆ ಜನವರಿಯಿಂದ DA 50% ಆಗ್ತಿದೆ. ಸೊ 50% DA ಅಂತ ಆದ ತಕ್ಷಣ ಏನು ಮಾಡ್ತಾರೆ ಅಂದರೆ ಅದು DAನ ಮತ್ತೆ 0 ಅಂತ ಮಾಡ್ತಾರೆ. 0 ಅಂತ ಮಾಡಿದರೆ ನೀವೇನು ಟೆನ್ಷನ್ ತೊಗೊಬೇಕಾಗಿಲ್ಲ, ಅದು ಹೊಸ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹೇಗೆ ಅಂತ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಸೆಕೆಂಡ್ ಪಾಯಿಂಟು, ತುಟ್ಟಿ ಭತ್ಯೆ ಶೂನ್ಯವಾದ ನಂತರ ಅಂದರೆ DA 0 ಆದ ನಂತರ ಶೇಕಡಾವಾರು 1/2 ಪ್ರಾರಂಭ ಆಗುತ್ತದೆ. ಅಂದರೆ ಇವಾಗ ನೀವು 0 to 100 ಆದಮೇಲೆ ಮತ್ತೆ 1%, 2% ಸ್ಟಾರ್ಟ್ ಆಗೋಗೆ ಡಿಯರ್ನೆಸ್ ಅಲವೆನ್ಸಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಡಿಯರ್ನೆಸ್ ಅಲವೆನ್ಸ್ 0 ಆದ ನಂತರ ಅದು ಮತ್ತೆ DA 1%, DA 2% ಅಂತ ಆ ಥರ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ 46% DA ಸಿಗ್ತಾ ಇದ್ದರೆ ನೆಕ್ಸ್ಟ್ DA 50 ಆದ ನಂತರ ಅದರ ನಂತರ ಬರೋ ಸ್ಯಾಲ್ರಿಯಲ್ಲಿ DA 1%, 2% ಆ ಥರ ಹೋಗ್ತಾ ಇರುತ್ತೆ. ಸೊ ತುಟ್ಟಿ ಭತ್ಯೆಯು 50% ತಲುಪಿದ ನಂತರ ಅದನ್ನು ಮೂಲ ವೇತನಕ್ಕೆ ಲಿಂಕ್ ಮಾಡಲಾಗುತ್ತದೆ. ಅಂದರೆ ಇದು ಮೇನ್ ಪಾಯಿಂಟ್. ಸೊ ನೋಡಿ, ನೀವು ತುಟ್ಟಿ ಭತ್ಯೆ ಅಂದರೆ ಡಿಯರ್ನೆಸ್ ಅಲವೆನ್ಸ್ ನಿಮಗೆ 50% ಆದ ತಕ್ಷಣ ಏನು ಮಾಡುತ್ತದೆ, ಸೊ ಆ 50% ನಿಮ್ಗೆ ಇನ್ಕ್ರೀಸ್. ಡಿಯರ್ನೆಸ್ ಅಲವೆನ್ಸ್ ಅಂದರೆ ಏನು, ನಿಮಗೆ ಸ್ಯಾಲ್ರಿ ಬಿಟ್ಟು ಎಕ್ಸ್ಟ್ರಾ 50% ಕೊಡ್ತಾ ಇದ್ದಾರೆ ಹಣ, ನಿಮ್ಮ ಬೇಸಿಕ್ ಸ್ಯಾಲ್ರಿ ಅಲ್ವಾ. ಸೊ ಅವ್ರು ಏನು ಮಾಡ್ತಾರೆ, ಇದು 50% ತಲುಪಿದ ತಕ್ಷಣ ಆ ಏನು ಎಕ್ಸ್ಟ್ರಾ ಸ್ಯಾಲ್ರಿ ಅಂದರೆ ಏನು ಡಿಯರ್ನೆಸ್ ಅಲವೆನ್ಸ್ ಸಿಗ್ತಿರುತ್ತೋ ಅದು ನಿಮ್ಮ ಮೂಲ ವೇತನ ಅಂದರೆ ಬೇಸಿಕ್ ಪೇಗೇ ಆ್ಯಡ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ನಾನು ಒಂದು ಎಕ್ಸಾಂಪಲ್ ಮೂಲಕ, ಅದಕ್ಕೆ ನಾನು ಎಕ್ಸಾಂಪಲನ್ನು ಬರ್ತಿಟ್ಟಿದ್ದೀನಿ. ಸೊ ನಿಮಗೆ ಈಸಿಯಾಗಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತ ಎಕ್ಸಾಂಪಲ್ ಮೂಲಕ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಪೇ ಬ್ಯಾಂಡ್ ಲೆವೆಲ್ 1 ಸರ್ಕಾರಿ ನೌಕರರು ಇದ್ದರೆ, ನಿಮಗೆ ಗೊತ್ತಿರೋಂಗೆ ಸರ್ಕಾರಿ ನೌಕರಿಯಲ್ಲಿ ಬೇರೆ ಬೇರೆ ಲೆವೆಲ್ಸ್ ಇದೆ, ಬೇರೆ ಬೇರೆ ಬ್ಯಾಂಡ್ ಇದೆ, ಬೇರೆ ಬೇರೆ ಸ್ಯಾಲ್ರಿ ಇರುತ್ತೆ ಅವ್ರಿಗೆ. ಸೊ ಇವಾಗ ಲೆವೆಲ್ 1 ಸರ್ಕಾರಿ ನೌಕರರು ಇದ್ದರೆ ಅವ್ರದ್ದು ಬೇಸಿಕ್ ಸ್ಯಾಲ್ರಿ 18,000 ಇರುತ್ತೆ. ಸೊ 18,000 ಅವರದ್ದು ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ. ಸೊ ಈಗ ಲೆವೆಲ್ 2 ಅವ್ರಿಗೆ ಎಲ್ಲ ಜಾಸ್ತಿ ಇರುತ್ತೆ ಅಥವಾ ಬೇರೆ ಪೇ ಬ್ಯಾಂಡಲ್ಲಿ ಜಾಸ್ತಿ ಇರುತ್ತೆ. ಸೊ ಈ ಲೆಕ್ಕಾಚಾರದಲ್ಲಿ ಈಗ ತುಟ್ಟಿ ಭತ್ಯೆ 50% ಲೆಕ್ಕ ಹಾಕಿದಾಗ ಅದು 9,000 ಆಗುತ್ತೆ. 18,000 ಅಥವಾ 18,000 ಸ್ಯಾಲ್ರಿ ನಿಮ್ಗೆ ಆಲ್ರೆಡಿ ಸಿಗ್ತಿದೆ ಅಂದರೆ ಅದರದ್ದು 50% ಅದರ ಅರ್ಧವಾಸಿ ಅಂದರೆ ಎಷ್ಟಾಗುತ್ತೆ, 9,000 ಆಗುತ್ತೆ. ಸೊ ಡಿಯರ್ನೆಸ್ ಅಲೌನ್ಸ್ 9,000 ಬರುತ್ತೆ. ಸೊ ಮೊದಲೇ ಹೇಳಿದಾಗೆ ತುಟ್ಟಿ ಭತ್ಯೆ 50% ತಲುಪಿದ ನಂತರ ಅದನ್ನು ಶೂನ್ಯಕ್ಕೆ ಇಳಿಸಿ ಮೂಲ ವೇತನಕ್ಕೆ ಸೇರಿಸಲಾಗುತ್ತದೆ. ಅಂದರೆ ಇವಾಗ 50% ರೀಚ್ ಆದ ತಕ್ಷಣ ಏನಾಗುತ್ತಂತೆ, ನೀವು ನೋಡ್ತಿರೋ ನಾನು ಇಲ್ಲಿ ಟೈಪ್ ಕೂಡ ಮಾಡಿದ್ದೀನಿ, 18,000 ರೂಪಾಯಿಯಿಂದ ಮೂಲ ವೇತನಕ್ಕೆ 9,000 ರೂಪಾಯಿ ಆ್ಯಡ್ ಆಗುತ್ತೆ. ಅಂದರೆ ನಿಮ್ಮದು 18,000 ಅಥವಾ 18,000 ಬೇಸಿಕ್ ಪೇ ನಿಮಗೆ ಸಿಗ್ತಾ ಇದ್ದರೆ ಪ್ಲಸ್ ಅದಕ್ಕೆ 9,000 ಆ್ಯಡ್ ಆಗುತ್ತೆ. 9,000 ಎಲ್ಲಿಂದ ಬಂತು, ಅದು 50% ಡಿಯರ್ನೆಸ್ ಅಲೌನ್ಸ್ದು. ಸೊ ಅದು ಆ್ಯಡ್ ಆಗಿ ನಿಮ್ಮದು ಬೇಸಿಕ್ ಪೇನೇ 27,000 ಆಗಿಬಿಡುತ್ತೆ. ಸೊ ಬೇಸಿಕ್ ಪೇನೇ ಜಾಸ್ತಿ ಆಗಿಬಿಡುತ್ತೆ ನಿಮ್ಮದು. ಮತ್ತು ಪುನಃ ಅದ್ರ ಮೇಲೆ DA 1%, 2% ಆ ಥರ ಇರುತ್ತೆ. ಸೊ ಇದರ ನಂತರ ತುಟ್ಟಿ ಭತ್ಯೆಯನ್ನು 27,000 ರೂಪಾಯಿ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಅಂದರೆ ನಿಮ್ಗೆ ಅರ್ಥ ಆಯ್ತಲ್ವಾ, ನಿಮ್ಮದು ಬೇಸಿಕ್ ಪೇ ಮೊದಲ 80,000 ಏನಿರೋದು ಅದಕ್ಕೆ 50% ಆ್ಯಡ್ ಆಗಿ 27,000 ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ
1% 2% ಡಿ ಏನು ಕ್ಯಾಲ್ಕುಲೇಟ್ ಆಗುತ್ತೋ ಅದು ಇಷ್ಟರವರೆಗೆ 80,000 ಮೇಲೆ ಕ್ಯಾಲ್ಕುಲೇಟ್ ಆಗ್ತಿರೋದು. ನಿಮಗೆ ಫಾರ್ ಎಕ್ಸಾಂಪಲ್ 46% ಡಿ ಎ ಸಿಗ್ತಾ ಇದ್ದರೆ ಅದು 80,000 ಮೇಲೆ 46% ಕ್ಯಾಲ್ಕುಲೇಟ್ ಆಗ್ತಿರುತ್ತೆ. ಆದರೆ ಒಂದ್ಸಲ 50 ರೀಚ್ ಆದ ತಕ್ಷಣ ನಿಮ್ಗದು ಕ್ಯಾಲ್ಕುಲೇಟ್ ಆಗೋದು 27%, 27,000 ಮೇಲೆ 46% ಅಥವಾ ಏನು ಡಿ ಎ ಇರುತ್ತೋ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಟೋಟಲ್ ಸ್ಯಾಲ್ರಿನಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಈ ವಿಡಿಯೋದಿಂದ ಎಲ್ಲ ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳ್ಬೋದು, ನಾನು ಕ್ಲಿಯರ್ ಮಾಡ್ತೀನಿ ಡೌಟ್ಸನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.